ನಮಸ್ತೆ. ಒಂದು 2-3 ಡೇಸಿಂದ ವೀಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ. ನವರಾತ್ರಿ ಸ್ಟಾರ್ಟ್ ಆಗಿದೆ ಅಲ್ವಾ, ಮನೆಯೇ ಸ್ವಲ್ಪ ಕೆಲಸ ಇರುತ್ತೆ. ಈಗ ಒಂದು ಸ್ವಲ್ಪ ಸಮಯ ಸಿಕ್ಕಿದೆ. ಇದೊಂದು ಸಣ್ಣ ಇನ್ಫಾರ್ಮೇಷನ್ ಏನಂದರೆ, ಈಗ ನಾವು ಮಹಿಳೆಯರಾಗಿ ಯಾವುದಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾನೇ ಇರ್ತೀವಲ್ವಾ, ಅದೇ ರೀತಿ ಪೋಸ್ಟ್ ಆಫೀಸ್ನಲ್ಲಿ 2024 ಬೆಸ್ಟ್ ಸ್ಕೀಮ್ ಅಂದರೆ MIS ಸ್ಕೀಮ್. ಅದೇನೆಂದರೆ MIS ಮೀನ್ಸ್ ಮಂತ್ಲಿ ಇನ್ವೆಸ್ಟ್ಮೆಂಟ್ ಸ್ಕೀಮ್. ಇದರ ಅಂಡರು ನಾವೇನು ಮಾಡಬೇಕು ಅಂದರೆ, ಒಂದು ಅದರದ್ದು ಲಿಮಿಟೇಷನ್ ಫಸ್ಟ್ ಹೇಳಿಬಿಡ್ತೀನಿ. ಸಿಂಗಲ್ ಆಗಿ ಅಥವಾ ಜಾಯಿಂಟ್ ಆಗಾದ್ರೂ ಇದನ್ನು ಅಕೌಂಟ್ ಓಪನ್ ಮಾಡ್ಬೋದು ಪೋಸ್ಟ್ ಆಫೀಸ್ನಲ್ಲಿ. ಸಿಂಗಲ್ ಆಗಿ ಅಂದರೆ 9 ಲಕ್ಷ ಲಿಮಿಟೇಷನ್ನು, ಜಾಯಿಂಟಲ್ಲಿ ಅಂದರೆ ಅಪ್ ಟು 15 ಲ್ಯಾಕ್ಸ್. ಇದು ಒಂದು ಕ್ಲಾರಿಟಿ ಆಯ್ತಲ್ವಾ. ನಮ್ಮ ಹತ್ರ ಎಷ್ಟು ಅಮೌಂಟ್ ಇರುತ್ತೋ ಅಷ್ಟು ಒಂದು ಲಮ್ಸಮ್ ಅಮೌಂಟ್ನ ನಾವು ಪೋಸ್ಟ್ ಆಫೀಸ್ನಲ್ಲಿ FD ಮಾಡಬೇಕು ಅಂಡರ್ MIS ಸ್ಕೀಮ್ನಲ್ಲಿ. ಓಕೆ, ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ, ಒಂದು SB ಅಕೌಂಟು ಪೋಸ್ಟ್ ಆಫೀಸ್ನಲ್ಲಿ ಓಪನ್ ಮಾಡಬೇಕು. ನಾವೇನು ಮಾಡಬೇಕು, ನೆಕ್ಸ್ಟು ಒಂದು ಫಾರ್ಮ್ ಫಿಲ್ ಮಾಡಿಬಿಟ್ಟು ಪ್ರತಿ ತಿಂಗಳು ನಮಗೆ FD ಅಮೌಂಟು ಬರೋ ಇಂಟ್ರೆಸ್ಟು ನಮ್ಮ SB ಅಕೌಂಟ್ಗೆ ಬಂದು ಬೀಳೋ ಥರ ಒಂದು ಫಾರ್ಮ್ ಫಿಲ್ ಮಾಡಿ ಪೋಸ್ಟ್ ಆಫೀಸ್ನಲ್ಲಿ ಸಬ್ಮಿಟ್ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದರೆ, ಮಹಿಳೆಯರಿಗೆ ಒಂದು ಪ್ರತಿ ತಿಂಗಳು ಒಂದು ಒಳ್ಳೆಯ ಆದಾಯನ ನಾವು ನಿರೀಕ್ಷೆ ಮಾಡಬಹುದು. ಇದರಿಂದನೇ ನೆಕ್ಸ್ಟು ನಾವು ಇನ್ನೂ ಒಂದು ಕೆಲಸ ಏನು ಮಾಡ್ಬೋದು ಅಂದರೆ, ಸ್ವಲ್ಪ ಬುದ್ಧಿ ಉಪಯೋಗಿಸಿ ಪ್ರತಿ ತಿಂಗಳು ನಮಗೆ FD ಅಮೌಂಟಿಂದ ಬರೋ ಇಂಟ್ರೆಸ್ಟ್ ಅಮೌಂಟ್ನ ನಾವು RD ಅಕೌಂಟ್ಗೆ ಡೈವರ್ಟ್ ಮಾಡ್ಬೋದು ಫಾರ್ ದಿ ಪೀರಿಯಡ್ ಆಫ್ 5 years. ಏನಾಗುತ್ತೆ ಅಂದರೆ, ಆವಾಗ ಒಂದು ಅಮೌಂಟ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಎರಡೆರಡು ಥರ ಲಾಭ ನೋಡ್ಬೋದು. ಯಾಕಂದರೆ ಅಮೌಂಟ್ ನಾವು ಹಾಕಿರೋ ಅಮೌಂಟ್ ಅಲ್ಲೇ ಇರುತ್ತೆ. ಅದರಿಂದ ಬರೋ ಇಂಟ್ರೆಸ್ಟಿಂದ RD ಅಕೌಂಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ RD ಅಕೌಂಟ್ನಲ್ಲೂ ಲಾಭ ಬರುತ್ತೆ, FDನಲ್ಲೂ ಲಾಭ ಬರುತ್ತೆ ಅಂಡರ್ MIS ಸ್ಕೀಮ್ನಲ್ಲಿ. ಇದು ಮಹಿಳೆಯರಿಗೆ ಅಥವಾ ಯಾರು ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಪೋಸ್ಟ್ ಆಫೀಸ್ನಲ್ಲಿ ತುಂಬಾ ಒಳ್ಳೆ ಸ್ಕೀಮ್ ಇದು. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಪೋಸ್ಟ್ ಆಫೀಸ್ನಲ್ಲಿ ಅಂಡರ್ ಈ ಸ್ಕೀಮ್ನಲ್ಲಿ MIS ಸ್ಕೀಮ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಪ್ರತಿ ತಿಂಗಳು ಮಹಿಳೆಯರಿಗೆ ಒಂದು ಒಳ್ಳೆ ಲಾಭ ಬರುತ್ತೆ. ಇದರಿಂದ ಒಳ್ಳೆ ಆದಾಯನೂ ನಾವು ತೊಗೋಬೋದು. ಇದನ್ನು ಯಾರಿಗಾದರೂ ಯೂಸ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ. ಪೋಸ್ಟ್ ಆಫೀಸ್ನಲ್ಲಿ ಹೋಗಿ ವಿಚಾರಿಸ್ಬಿಟ್ಟು ಮಾಡಿ ಒಂದು ಅಕೌಂಟ್ ಓಪನ್ ಮಾಡಿ FD ಮಾಡಿ ಅದನ್ನು ಬೇಕಾದರೆ RDಗೆ ಡೈವರ್ಟ್ ಮಾಡ್ಕೊಳ್ಳಿ. ಇದರಿಂದ ನಮಗೇ ಮನುಷ್ಯನಿಗೆ ಯಾವಾಗ ಕಷ್ಟ ಬರುತ್ತೋ ಏನೋ ಗೊತ್ತಿಲ್ಲ, ಒಂದಲ್ಲ ಒಂದು ಸಾರಿ ನಮಗೇ ಯೂಸ್ ಆಗುತ್ತೆ. ಗೊತ್ತಿತ್ತಾ ನಿಮಗೆ ಇದು? ಬಾಯ್.